260 ಮತವೋ 26,000 ಮತವೋ ಈ ರಾಜ್ಯದಲ್ಲಿ ಅಥವಾ ದೇಶದ ಕೆಲವು ಭಾಗಗಳಲ್ಲಿ 200 ಮತ 100 ಮತದಲ್ಲಿ ಗೆದ್ದ ಅಭ್ಯರ್ಥಿಗಳು ಫೈನಲಿ ಇದ್ದಾರೆ, ಬೇಕಾದಷ್ಟು ಜನ ಇದ್ದಾರೆ. ಬೇಕಾದಷ್ಟು ಜನ. ಹಾಗಾಗಿ ನೆವರ್ ಇಗ್ನೋರ್ ಎನಿ ಮತ. ಬಟ್ ಸರ್, ಈ ಮಹಾರಾಷ್ಟ್ರದಲ್ಲಿ ನಾನೊಂದು ಲೆಕ್ಕ ಹಾಕ್ತಾ ಇದ್ದೆ. ಉದ್ಧವ್ ಠಾಕ್ರೆ ಬಣ ವರ್ಸಸ್ ಏಕನಾಥ್ ಶಿಂದೆ ಬಣದಲ್ಲಿ ಉದ್ಧವ್ ಠಾಕ್ರೆ ಬಣದವರು ಜಾಸ್ತಿ ಲೀಡಲ್ಲಿದ್ದಾರೆ ಸರ್. ಹಾಗೆಯೇ ಶರದ್ ಪವಾರ್ ಬಣ ವರ್ಸಸ್ ಅಜಿತ್ ಪವಾರ್ ಬಣ ತಗೊಂಡಾಗ ಶರದ್ ಪವಾರ್ ಬಣ ಜಾಸ್ತಿ ಇದ್ದಾರೆ ಸರ್. BJP ವರ್ಸಸ್ ಕಾಂಗ್ರೆಸ್ ಅಂತ ತಗೊಂಡ್ರೆ BJP ಜಾಸ್ತಿ ಲೆಕ್ಕಾಚಾರದಲ್ಲಿ. ಅಂದರೆ ಇವರ ಒಕ್ಕೂಟದಲ್ಲಿ ಶರದ್ ಪವಾರ್ ಬಣ ಜಾಸ್ತಿ ಲೀಡಲ್ಲಿದ್ದಾರೆ ಕಂಪೇರ್ ಟು ಅಜಿತ್ ಪವಾರ್ ಬಣ. ಹಾಗೆಯೇ ಉದ್ಧವ್ ಠಾಕ್ರೆ ಬಣ ಜಾಸ್ತಿ ಇದೆ ಶಿವಸೇನೆಯಲ್ಲಿ ಕಂಪೇರ್ ಟು ಕಂಟೆಸ್ಟೆಡ್ನಲ್ಲಿ 31-26 ಆ ಥರ ಬರುತ್ತೆ ಸರ್. 26 ಶಿವಸೇನೆ, 26 ಏಕನಾಥ್ ಶಿಂದೆ ಬಣ, 31 ಉದ್ಧವ್ ಠಾಕ್ರೆ ಬಣ. ಏನು 30 ಲೀಡ್ ಇರ್ತಕ್ಕಂಥದ್ದು ಈಗ ಲೀಡ್. ಕಂಟೆಸ್ಟೆಡ್ 54 ಸರ್. ಒಬ್ಬ ಉದ್ಧವ್ ಠಾಕ್ರೆ ಬಣ 56, ಇವರು 54. ಉದ್ಧವ್ ಠಾಕ್ರೆ ಬಣ 56 ಕಂಟೆಸ್ಟ್ ಮಾಡಿದ್ರು, ಇವರು 54 ಏಕನಾಥ್ ಶಿಂದೆ ಅವರು ಕಂಟೆಸ್ಟ್ 56. 280ಕ್ಕೆ 56 ಹೆಂಗಾಗತ್ತೆ? ಅಲಯನ್ಸ್ ಇದೆಯಲ್ಲ ಸರ್, ಬಿಜೆಪಿಯವರೇ. ಬಿಜೆಪಿ ಅಲ್ರಿ, ಶಿವಸೇನೆ ಉದ್ಧವ್ ಠಾಕ್ರೆ ಇದ್ರಲ್ಲಿ ಅಘಾಡಿನಲ್ಲಿ ಅಘಾಡಿ ನಂಬರ್ಸ್ ನನಗೆ ಗೊತ್ತಲ್ಲ ಸರ್. 100 ಕಂಟೆಸ್ಟೆಡ್ ಅಲ್ಲಿ 99 ಏನೋ. ಹಂಗ್ ಲೆಕ್ಕ ತಗೊಂಡು ಓಕೆ, ಎಷ್ಟು ಕಂಟೆಸ್ಟ್ ಮಾಡಿದಾರೆ, ಎಷ್ಟು ಲೀಡ್. ಮತ್ತೆ ಎಸ್ ಸರ್, ರೈಟ್. ಹೆಂಗ್ ನೀವು ಇಲ್ಲಿ ತಗೊಳ್ತೀರಿ ಅದನ್ನ? ಅಲ್ಲ, ನಾನು ಇವ್ರು ಈಗ ಜನ ಮತದಾರರು ಶಿವಸೇನೆ ಅಂದಾಗ ಯಾರನ್ನ ನೋಡಿದ್ದಾರೆ? ಹಂಗ್ ನೋಡಕ್ಕಾಗಲ್ಲ. ಶಿವಸೇನೆಯಲ್ಲಿ ಉದ್ಧವ ಠಾಕ್ರೆಯ ಬಣ ಏನಿದೆ, ಅವರು ಕಂಟೆಸ್ಟ್ ಮಾಡಿರೋ ಸಂಖ್ಯೆ, ಅದಕ್ಕೆ ಅವ್ರು ಎಷ್ಟರಲ್ಲಿ ಹಿಡಿದ್ದಾರೆ. ಓಕೆ. ಏಕನಾಥ್ ಶಿಂದೆಯ ಬಣ ಕಂಟೆಸ್ಟ್ ಮಾಡಿರೋ ಸೀಟ್ ಎಷ್ಟು, ಅದರಲ್ಲಿ ಎಷ್ಟು ಹಿಡಿದ್ದಾರೆ. ಹಂಗ್ ಲೆಕ್ಕ ಅದರಲ್ಲಿ ಸಕ್ಸಸ್ ರೇಟ್ ಇಸ್ ಟೇಕನ್. 100ರಲ್ಲಿ ಕಂಟೆಸ್ಟ್ ಮಾಡಿ 40ರಲ್ಲಿ ಲೀಡಲ್ಲಿರ್ಬೋದು, 60ರಲ್ಲೇ ಕಂಟೆಸ್ಟ್ ಮಾಡಿ 36ರಲ್ಲೊಬ್ಬ ಲೀಡಲ್ಲಿದ್ರೆ ಪರ್ಸೆಂಟೇಜ್ ಇವ್ರು ಜಾಸ್ತಿ. ಮತ್ತೆ ಆ ನಂಬರ್ ಕಲೆಕ್ಟ್ ಮಾಡ್ಬೇಕು ಸರ್. ಕರೆಕ್ಟ್. ಆಲ್ ರೈಟ್. ಅದು ಯಾರು ಏನು ಕಂಟೆಸ್ಟ್ ಮಾಡ್ತಾರೆ ಇವೆಲ್ಲ ಈ ಮ್ಯಾಥಮೆಟಿಕ್ಸ್ ಎಲ್ಲ ಆಮೇಲಿನ ಕತೆ ನೋಡೋಣ. ಈಗ ನಾಳೆ ಚುನಾವಣೆ ಫಲಿತಾಂಶ ಬಂದ ಮೇಲೆ ಉದ್ಧವ್ ಠಾಕ್ರೆ ಬಣ ಏಕನಾಥ್ ಶಿಂದೆ ಬಣಕ್ಕಿಂತ ಹೆಚ್ಚು ಸೀಟನ್ನು ಗೆದ್ದಿದೆ ಇರಬಹುದು. ಸರ್ಕಾರ ಯಾರದ್ದು ಅಂದ್ರೆ ಅದು ಏಕನಾಥ ಶಿಂದೆ ಬಿಜೆಪಿ ಬಣದ್ದೇ ಸರ್ಕಾರ ಅಂದ್ರೆ ಪ್ರಯೋಜನ ಇಲ್ಲ. ಹಾಗಾಗಿ ದಟ್ ಡಸ್ ನಾಟ್ ಕೌಂಟ್. ವಿ ವಿಲ್ ಸಿ. ಬಟ್ ಸಮಥಿಂಗ್ ಈಸ್ ಹ್ಯಾಪನಿಂಗ್. ಏನೋ ಆಗ್ತಾ ಇದೆ ಮಹಾರಾಷ್ಟ್ರದಲ್ಲಿ. ಇಲ್ಲಿ ಬೆಂಗಳೂರಿನಲ್ಲಿ ಕುಳಿತುಕೊಂಡು ನಮಗೆ ಗೊತ್ತಾಗ್ತಾ ಇಲ್ಲ. ಬಿಕಾಸ್ ದ ಗ್ಯಾಪ್ ಆಫ್ BJP ಆ್ಯಂಡ್ ಅಘಾಡಿ ಅಂದರೆ ಇಂಡಿ ಒಕ್ಕೂಟ, ಉದ್ಧವ್, ರಾಹುಲ್ ಗಾಂಧಿ ಅಥವಾ ಖರ್ಗೆ ಆ್ಯಂಡ್ ಶರದ್ ಪವಾರ್, ಆ ಬಣದ್ದೇನಿದೆ 100 ನಿಜ ಇದ್ದರೆ ಈಗಿರೋ ಫಿಗರಲ್ಲಿ ಸಮಥಿಂಗ್ ಈಸ್ ಬೇಸಿಕಲಿ ರಾಂಗ್ ಆಗ ಅವ್ರಿಗೆ ಆ ಪ್ರಮಾಣದ ಲೀಡ್ಗಳು. ಯಾಕಂದರೆ ಒಂದು ಆಗ್ಬೋದು. ಈ ಫಲಿತಾಂಶಗಳಲ್ಲಿ ಕೆಲ ಕಾಲ ಆಸಕ್ತರು ತಮಗೆ ಆಸಕ್ತಿ ಇರುವ ಬಣದ ಕಡೆಗೆ ಒಂದು 20 ನಂಬರ್ ಸೇರಿಸ್ಕೊಂಡು ಆಡ್ತಿರ್ತಾರೆ ಆಟ ಅಂತಲೇ ಇಟ್ಕೊಳ್ಳೋಣ. ಇಟ್ಕೊಳ್ಳೋಣ ಹಾಗೆ ಸುಮ್ಮನೆ ಊಹಾತ್ಮಕವಾಗಿ ಇಟ್ಕೊಳ್ಳಿ. ಅದನ್ನು ಎಷ್ಟೊತ್ತು ಮಾಡೋಕ್ಕಾಗತ್ತೆ ನಿಮ್ಮ ಕೈಯಲ್ಲಿ? ಒಂದು ಹಾಲ್ಟ್ ಆಗಲೇಬೇಕಲ್ಲ, ಬರಲೇಬೇಕಲ್ಲ. ಎಷ್ಟೊತ್ತು ಮಾಡ್ತೀರಿ ಆ ಕೆಲಸನ? ಹೌದು. ಈಗ ಎಕ್ಸಿಟ್ ಪೋಲ್ಗಳನ್ನು ಮಾಡಿದಾಗ, ಚುನಾವಣೋತ್ತರ ಸಮೀಕ್ಷೆ ಇವರು ಮಾಡಿದಾಗ, ಯಾರೋ ಒಂದು ಸರ್ವೆ ಮಾಡಿರೋ ಏಜೆನ್ಸಿಗೆ ಕಾಂಗ್ರೆಸ್ ಬಗ್ಗೆ ಮೋಹ ಇದೆ ಅಂತ 50 ಬಂದಿದ್ರು 65 ಅಂತ ಕೊಡ್ಬೋದೇನೋ. ಹೌದು. BJP ಕಡೆಗೆ ಮೋಹ ಇರೋರು 70 ಇದ್ರೆ 85 ಅಂತ ಕೊಡ್ಬೋದೇನೋ. ಹೌದು. ಬಿಡೋದು ಎಷ್ಟೊತ್ತಿನ ಸಂತೋಷ, 36 ಗಂಟೆಗಳ ಸಂತೋಷ. ಇಲ್ಲಿ ಹಾಗೆ ಮಾಡೋಕ್ಕಾಗದೇ ಇಲ್ವಲ್ಲ. ಅಲ್ಟಿಮೇಟ್ಲಿ ನಾವು ರಿಸಲ್ಟ್ ಫೈನಲ್ ಕೊಟ್ಟು ಡಿಕ್ಲೇರ್ ಮಾಡಲೇಬೇಕು. ಇಲ್ಲೂವೆ ಎಷ್ಟೊತ್ತು, ಇನ್ನು 2 ಗಂಟೆ ಕಾಲ ನೀವು ಆ ಸಂತೋಷ ಪಡ್ಬೋದು ಪಟ್ರೆ. ಅಷ್ಟೇ. ಒಂದು ವೇಳೆ ಯಾರೋ ಒಬ್ರು ಕೂತ್ಕೊಂಡು BJPಗೆ ಭಾಳ ಒಂದು 25 ಜಾಸ್ತಿ ಹಾಕಿರೋಣ ಇವ್ರಿಗೆ ಅಂತ ಹಾಕೊಂಡ್ರು ಅಂತಾನೆ ಇಟ್ಕೊಳ್ಳೋಣ. ಹೌಲಾಂಗ್ ಅಂತ ಕಾಂಗ್ರೆಸ್ಗೆ ಹಾಕಿದ್ರು ಅಂತಾನೆ ಇಟ್ಕೊಳ್ಳಿ. ಹೌದು. ಎಷ್ಟೊತ್ತು ಆ ಸಂತೋಷ ಅನುಭವಿಸ್ತೀರಿ? ಹಬ್ಬ ಅಂದ್ರೆ ಇನ್ನೊಂದು 1.5 ಗಂಟೆ 2 ಗಂಟೆ ಮ್ಯಾಕ್ಸಿಮಮ್ ಅಷ್ಟೇ. ಆಮೇಲೆ ಬೆಳಕಾದ ಮೇಲೆ ಕುರುಡು ಗೊತ್ತಾಗಲೇಬೇಕಲ್ಲ. ಖಂಡಿತ ಅದು. ಹಾಗಾಗಿ ನನಗೆ ಈ ಫಿಗರ್ಸಲ್ಲಿ 5-10 ಈಚೆ ಆಚೆ ಆಗುತ್ತಿರಬಹುದು ಎರಡೂ ಕಡೆಯಿಂದ. 10 ನಂಬರಲ್ಲಿ ಆಚೆ ಆಗ್ತಿರ್ಬೋದು. ಯಾಕಂದರೆ ಸಂಗ್ರಹ ಮಾಡುವಾಗ ಏರುಪೇರುಗಳು ವ್ಯತ್ಯಾಸಗಳು ಆಗ್ತಿರಬಹುದು. ನನ್ನ ಅನುಭವದಲ್ಲಿ ಹೇಳ್ತಾ ಇದ್ದೀನಿ.